ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಜೆಸಿಲ್ ಡಿಸೋಜ. ವೀಕ್ಷಕರೇ, ಮೋದಿಜಿಯ ರಾಜಕೀಯದಲ್ಲಿ ಒಂದು ವಿಶೇಷ ಯಾವತ್ತು ಕಾಮನ್. ಏನಂದ್ರೆ ಅವರು ಸೋತ ಜಾಗದಲ್ಲಿ ಮತ್ತೆ ಹೋಗಿ ಗೆಲ್ಲುವ ಪ್ರಯತ್ನವನ್ನ ಮಾಡ್ತಾರೆ. ಈಗ ಅದಕ್ಕೆ ಪ್ಲಾನ್ ಕೂಡ ರೆಡಿ ಆಗಿದೆ. ಅಮಿತ್ ಶಾ ಅವರ ಬಗ್ಗೆ OIC ಹೆದರೋದು ಯಾಕೆ? ಅಟ್ ದ ಸೇಮ್ ಟೈಮ್ ಜುಲೈ 20ರಿಂದ ಪಾರ್ಲಿಮೆಂಟ್ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಕಳೆದ ಏಪ್ರಿಲ್ 17, 2026ಕ್ಕೆ ಮೋದಿ ಸರ್ಕಾರ ಡಿಲಿಮಿಟೇಷನ್ ಬಿಲ್ ಮತ್ತು ವಿಮೆನ್ಸ್ ರಿಸರ್ವೇಷನ್ ಬಿಲ್ ಜಾರಿಗೆ ತರುವ ಪ್ರಯತ್ನವನ್ನ ಮಾಡ್ತು. ಆದರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಅಗತ್ಯವಾಗಿದ್ದ 2/3 ಮೆಜಾರಿಟಿ ಸಿಗದ ಕಾರಣ ಆ ಪ್ರಯತ್ನ ಸಕ್ಸಸ್ ಆಗಿಲ್ಲ. ಆದ್ರೆ ಈಗ ಕೇವಲ 2 ತಿಂಗಳಲ್ಲೇ ಮೋದಿ ಸರ್ಕಾರ ಮತ್ತು ಅದೇ ಡಿಲಿಮಿಟೇಷನ್ ಬಿಲ್ ಅನ್ನ ತರೋಕೆ ರೆಡಿ ಆಗಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಜಸ್ಟ್ 2 ಮಂತ್ಸ್ ಬ್ಯಾಕ್ ಅಂದ್ರೆ ಏಪ್ರಿಲ್ ನಲ್ಲಿ ಸಾಧ್ಯವಾಗಿದ್ದನ್ನ ಈಗ ಹೇಗೆ ಸಾಧ್ಯ ಮಾಡ್ತಾರೆ? ಈ 2 ತಿಂಗಳಲ್ಲಿ ಅಂಥದ್ದೇನು ಬದಲಾವಣೆ ಆಯ್ತು? ಮೋದಿ ಅಮಿತ್ ಶಾ ಯಾವ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ? ಮೋದಿ ಸರ್ಕಾರದ ಬಳಿ ಈಗ 2/3 ಮೆಜಾರಿಟಿ ಇದೆಯಾ? ಲೋಕಸಭೆಯಲ್ಲಿ NDAಯ ನಿಜವಾದ ಸಂಖ್ಯೆ ಬಲ ಎಷ್ಟು? ಡಿಲಿಮಿಟೇಷನ್ ಬಿಲ್ ಮಾತ್ರ ಅಲ್ಲದೆ ಈ ಮಾನ್ಸೂನ್ ಸೆಷನ್ ನಲ್ಲಿ ಇನ್ಯಾವ ಮೇನ್ ಬಿಲ್ ಬರಬಹುದು? ಮತ್ತೊಂದ್ ಕಡೆ ಅಪೋಸಿಷನ್ ಯಾವ ವಿಷಯವನ್ನ ಮುಂದಿಟ್ಟು ಸಂಸತ್ನಲ್ಲಿ ಗಲಾಟೆ ಮಾಡಬಹುದು? ಈ ಎಲ್ಲದರ ಬಗ್ಗೆ ಇವತ್ತಿನ ವಿಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್, ಮೋದಿ ಸರ್ಕಾರ ಡಿಲಿಮಿಟೇಷನ್ ಬಿಲ್ ಅನ್ನ ಮಂಡಿಸಿದ್ರೆ ಅದು ಪಾಸ್ ಆಗ್ಬೇಕಾದ್ರೆ ಸಂಸತ್ನಲ್ಲಿ ಹಾಜರಾಗಿದ್ದು ವೋಟ್ ಮಾಡುವ ಎಂಪಿಗಳಲ್ಲಿ ಮಿನಿಮಮ್ 2/3 ಸದಸ್ಯರು ಮಸೂದೆಯ ಪರವಾಗಿ ವೋಟ್ ಹಾಕಬೇಕು. ಆಗ ಮಾತ್ರ ಆ ಬಿಲ್ ಪಾಸ್ ಆಗುತ್ತೆ. ಬಟ್ ಮೋದಿ ಸರ್ಕಾರದ ಬಳಿ ಈಗ 2/3 ಮೆಜಾರಿಟಿ ಇದೆಯಾ ನೋಡೋಣ. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 545. ಆದ್ರೆ ಈಗ ಸದ್ಯ 3 ಸ್ಥಾನಗಳು ಖಾಲಿ ಇರೋದ್ರಿಂದ ಪ್ರೆಸೆಂಟ್ ಸದಸ್ಯರ ಸಂಖ್ಯೆ 542. ಇಂತಹ ಪರಿಸ್ಥಿತಿಯಲ್ಲಿ 2/3 ಮೆಜಾರಿಟಿಗೆ ಸುಮಾರು 362 ವೋಟ್ ಬೇಕಾಗತ್ತೆ. ಬಿಜೆಪಿ ಬಳಿ 240 MPs, TDP ಬಳಿ 16, JDU ಬಳಿ 12, ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಳಿ 7, LJP ಬಳಿ 5, JDS ಬಳಿ 2, JSP ಬಳಿ 2, ಜೊತೆಗೆ ಇತರ ಸಣ್ಣ ಪಕ್ಷಗಳ 8 MPsಗಳು ಇದ್ದಾರೆ. ಒಟ್ಟಾರೆ NDA ಬಳಿ 292 MPsಗಳು ಇದ್ದಾರೆ. ಇತ್ತೀಚೆಗೆ TMCಯ 20 MPಗಳು ಬ್ರೇಕ್ ಆಗಿ NCPI ಸೇರಿದ್ದಾರೆ. ಅವರು NDAಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಉದ್ಧವ್ ಠಾಕ್ರೆ ಬಣದ 8 MPಗಳು ಕೂಡ ಬ್ರೇಕ್ ಆಗಿ ಏಕನಾಥ್ ಶಿಂದೆ ಬಣ ಸೇರಿದ್ದಾರೆ. ಅಗೇನ್ ಅವರು ಕೂಡ NDAಗೆ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ NDA ಬಲ ಈಗ 318 MPಗಳಿಗೆ ರೇಸ್ ಆಯ್ತು. ಆದ್ರೆ ಬಿಲ್ ಪಾಸ್ ಮಾಡೋಕೆ 362 ವೋಟ್ ಬೇಕು. ಅಂದ್ರೆ ಇನ್ನು 42 MPಗಳ ಕೊರತೆ ಇದೆ. ಸಂವಿಧಾನದ ಪ್ರಕಾರ ಸದನದಲ್ಲಿ ಹಾಜರಾಗಿದ್ದು ವೋಟ್ ಹಾಕುವವರ ಸದಸ್ಯರ ಪೈಕಿ 2/3 ಸದಸ್ಯರು ಮಸೂದೆಯ ಪರವಾಗಿ ವೋಟ್ ಹಾಕಿದ್ರೆ ಸಾಕು. ಲಾಸ್ಟ್ ಟೈಮ್ ಅಂದ್ರೆ 2 ತಿಂಗಳ ಹಿಂದೆ ಈ ಬಿಲ್ ಮಂಡನೆ ಆದಾಗ್ಲೂ 1 ಡಜನ್ಗಿಂತ ಹೆಚ್ಚು MPಗಳ ಸಂಖ್ಯೆ ಆಬ್ಸೆಂಟ್ ಆಗಿತ್ತು. ಬೈ ಚಾನ್ಸ್ ಈ ಬಾರಿ ಕೂಡ ಅದೇ ರೀತಿ ಆಬ್ಸೆಂಟ್ ಆದ್ರೆ 2/3 ಮೆಜಾರಿಟಿಗೆ ಬೇಕಾಗಿರುವ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆಗ ಸರ್ಕಾರಕ್ಕೆ ಬಿಲ್ ಪಾಸ್ ಮಾಡುವ ಚಾನ್ಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ DMK ಈಗ ಇಂಡಿಯಾ ಅಲಯನ್ಸ್ ನಲ್ಲಿ ಇಲ್ಲ. ಆದ್ರೆ ಲಾಸ್ಟ್ ಟೈಮ್ ಈ ಬಿಲ್ ಬಂದಾಗ DMK ಇಂಡಿಯಾ ಅಲಯನ್ಸ್ ನ ಭಾಗ ಆಗಿತ್ತು. DMK ಬಳಿ 22 MPsಗಳು ಇದ್ದಾರೆ. ಹೀಗಾಗಿ DMK ಸಪೋರ್ಟ್ ಕೊಟ್ರೆ ಚಾನ್ಸಸ್ ಕಡಿಮೆ, ಸ್ಟಿಲ್ ಕೊಟ್ರೆ ಸರ್ಕಾರಕ್ಕೆ ಅದು ದೊಡ್ಡ ಪ್ಲಸ್ ಆಗುತ್ತೆ. ಆಕ್ಚುಲಿ ಲಾಸ್ಟ್ ಟೈಮ್ DMKಯ ಪ್ರಮುಖರ ಬೇಡಿಕೆ ಏನಿತ್ತು ಅಂದ್ರೆ ರಾಜ್ಯಗಳಲ್ಲಿ ಈಗಿರುವ ಸೀಟ್ ರೇಷೋ ಅದೇ ರೀತಿಯಲ್ಲಿ ಉಳಿಸ್ಕೊಂಡು 50 ಹೊಸ ಸ್ಥಾನಗಳನ್ನ ಹೆಚ್ಚಿಸಬೇಕು. ಮತ್ತೆ ಆ ಭರವಸೆಯನ್ನ ಬಿಲ್ನಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಅವತ್ತು ಸರ್ಕಾರ ಈ ವಿಷಯವನ್ನ ಮೌಖಿಕವಾಗಿ ಹೇಳಿತ್ತು. ಬಟ್ ಈ ಬಾರಿ ಅದನ್ನೇ ಬಿಲ್ನಲ್ಲಿ ಅಧಿಕೃತವಾಗಿ ಆಡ್ ಮಾಡಿದ್ದಾರೆ. DMKಯ ಸಪೋರ್ಟ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನಾದ್ರೂ ಆದ್ರೆ ಸರ್ಕಾರಕ್ಕೆ ಬಿಲ್ ಪಾಸ್ ಮಾಡೋದು ಅಷ್ಟೇನು ಕಷ್ಟ ಆಗಲ್ಲ.
ಅಂಡ್ ಈ ಬಾರಿ ಬಹುತೇಕ ಪಾರ್ಟಿಗಳು ಬ್ರೇಕ್ ಆಗಿರೋದ್ರಿಂದ NDA ಆಲ್ ಸೆಟ್ ಅನ್ನುವ ರೀತಿ ಕಾಣಿಸ್ತಾ ಇದೆ. ಮಜಾ ಏನಂದ್ರೆ ಈ ಟೈಮ್ನಲ್ಲಿ OIC ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಅರ್ಧ ಕೆಲಸ ಮಾಡುವ ವ್ಯಕ್ತಿ ಅಲ್ಲ, ಗಾಳಿಯಲ್ಲಿ ಗುಂಡನ್ನ ಹಾರಿಸುವ ವ್ಯಕ್ತಿ ಕೂಡ ಅಲ್ಲ. ಅವರು ಈಗಾಗಲೇ ಒಂದು ಕಮಿಷನ್ ಅನ್ನ ಫಾರ್ಮ್ ಮಾಡಿದ್ದಾರೆ. ನಾನು ಮೇ ಬಿ ರಾಂಗ್ ಇರಬಹುದು, ಬಟ್ ಅಮಿತ್ ಶಾ ಅಂತಿಮ ಗುರಿ NCR ಆಗಿರಬಹುದು ಅಂತ OIC ಹೇಳ್ತಾ ಇದ್ದಾರೆ. ಆ ಭಯ ಇದೆ ಅಂದ್ರೆ ಯೋಚನೆ ಮಾಡಿ. ಇನ್ನು ಈ ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ ನಲ್ಲಿ 163ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಆಫ್ 2025 ಕೂಡ ಮಂಡನೆ ಆಗುವ ಸಾಧ್ಯತೆ ಇದೆ. ಈ ಬಿಲ್ ಅಲ್ಲಿ ಏನಿದೆ ಅಂದ್ರೆ PM, CM ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ವಿರುದ್ಧ ಗಂಭೀರ ಆರೋಪ ಬಂದು ಅವರು ಅರೆಸ್ಟ್ ಆಗಿ ಕಂಟಿನ್ಯೂಸ್ 1 ತಿಂಗಳು ಜೈಲಲ್ಲಿ ಇದ್ರೆ ಅವರ ಆ ಹುದ್ದೆಯಿಂದ ಹೊರಗೆ ಬರಬೇಕು, ಕಂಟಿನ್ಯೂ ಮಾಡೋ ಹಾಗೆ ಇಲ್ಲ. ಈ ಬಿಲ್ ತರೋಕೆ ಮೇನ್ ರೀಸನ್ ಅರವಿಂದ್ ಕೇಜ್ರಿವಾಲ್ ನಿಮ್ಗೆಲ್ಲ ಗೊತ್ತು. ಹಲವಾರು ತಿಂಗಳಿನಲ್ಲಿ ಜೈಲಲ್ಲಿ ಇದ್ರು, CM ಪೋಸ್ಟ್ಗೆ ರಿಸೈನ್ ಮಾಡಿಲ್ಲ. ಸೊ ಈ ಬಾರಿ NDA ಆ ಬಿಲ್ ಅನ್ನ ಪಾಸ್ ಮಾಡೋಕೆ ಟ್ರೈ ಮಾಡಬಹುದು. ಒಟ್ಟಾರೆ ನೋಡಿದ್ರೆ ಈ ಬಾರಿಯ ಪಾರ್ಲಿಮೆಂಟ್ ಮಾನ್ಸೂನ್ ಸೆಷನ್ ಬಹಳಷ್ಟು ರೋಚಕ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಜೊತೆಗೆ ದೊಡ್ಡ ಮಟ್ಟದ ಚರ್ಚೆ ಆಗುವ ಕೂಡ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಕಡೆ NDA ಇಂಪಾರ್ಟೆಂಟ್ ಬಿಲ್ ಅನ್ನ ಪಾಸ್ ಮಾಡೋಕೆ ನೋಡಿದ್ರೆ, ಮತ್ತೊಂದ್ ಕಡೆ ಆಪೋಸಿಷನ್ ಈ ಬಾರಿ ರಾಮ ಮಂದಿರದ ಇಶ್ಯೂ ಅನ್ನ ಎತ್ತಿ ಹಿಡಿತಾರೆ, ಗದ್ದಲ ಗಲಾಟೆ ಮಾಡೋಕ್ಕೂ ರೆಡಿ ಆಗಿರ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಾರೆ ಮಾನ್ಸೂನ್ ಸೆಷನ್ ಕೇವಲ ಬಿಲ್ ಅನ್ನ ಪಾಸ್ ಮಾಡುವ ಸೆಷನ್ ಅಲ್ಲ, 2029ರ ರಾಜಕೀಯ ದಿಕ್ಕನ್ನ ಡಿಸೈಡ್ ಮಾಡುವ ಸೆಷನ್ ಆಗುವ ಸಾಧ್ಯತೆ ಇದೆ. ಒಂದ್ ಕಡೆ ಮೋದಿ ಸರ್ಕಾರ ತನ್ನ ದೊಡ್ಡ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ರೆಡಿ ಆಗಿದ್ರೆ, ಮತ್ತೊಂದ್ ಕಡೆ ಆಪೋಸಿಷನ್ ಅದನ್ನ ತೆಗೆದು ಹಾಕೋಕೆ ಎಲ್ಲಾ ಪ್ರಯತ್ನವನ್ನ ಮಾಡೋಕೆ ರೆಡಿ ಆಗಿದೆ. ಕೊನೆಗೆ ಗೆಲ್ಲೋದು ಯಾರ ತಂತ್ರ, ಮೋದಿಜಿ ಸರ್ಕಾರದ ಅಥವಾ ಆಪೋಸಿಷನ್ದ? ಅದಕ್ಕೆ ಮುಂದಿನ ಕೆಲವು ದಿನಗಳಲ್ಲಿ ಉತ್ತರ ಸಿಗುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ರಾಜಕೀಯದ ನಿಜವಾದ ಗೇಮ್ ಈಗಷ್ಟೇ ಶುರುವಾಗಿದೆ. ಈ ಮಾನ್ಸೂನ್ ಸೆಷನ್ನಲ್ಲಿ ಪಾಸ್ ಆಗುವ ಇಂಪಾರ್ಟೆಂಟ್ ಬಿಲ್ ನಿಮ್ಮ ಪ್ರಕಾರ ಯಾವುದೆಲ್ಲ? ಕಮೆಂಟ್ನಲ್ಲಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.